ನಾನು ಕೊಟ್ಟ ದೂರಿಗೆ ಬದ್ಧಳಾಗಿದ್ದೇನೆ ಅಂತ ಈಗಲೂ ಕೂಡ ಸುಜಾತಾ ಭಟ್ ಹೇಳ್ಕೊಳ್ತಾ ಇದ್ದಾರೆ. ಆದ್ರೆ ಕೆಲ ಕ್ಷಣಗಳ ಹಿಂದೆ ಮಾತನಾಡಿದ್ದನ್ನ ಏನಂತ ಹೇಳಬೇಕು? ಅನನ್ಯ ಭಟ್ ನನ್ನ ಮಗಳು ಕ್ಷಣಕ್ಕೊಂದು ದ್ವಂದ್ವಕರ ಹೇಳಿಕೆಯನ್ನ ಆಕೆ ಕೊಡ್ತಾ ಇದ್ದಾರೆ ಸುಜಾತಾ ಭಟ್. ಯಾವ ಒತ್ತಡದಲ್ಲಿದ್ದಾರೆ ಆಕೆ ನಿಜವಾಗಿಯೂ ಕೂಡ. SIT ಮುಂದೆ ನಾನು ಎಲ್ಲವನ್ನ ಹೇಳ್ತೀನಿ ಅಂತ ಹೇಳ್ತಾ ಇದ್ದು, SIT ಮುಂದೆ ನಿಜವನ್ನ ಹೇಳ್ತಾರಾ ಅಥವಾ ಸೂತ್ರಧಾರಿಗಳು ಹೇಳಿಕೊಟ್ಟಂತಹ ಪಾತ್ರವನ್ನ ಮುಂದುವರಿಸ್ತಾರ? ನಾನು ಕೊಟ್ಟ ದೂರಿಗೆ ಬದ್ಧಳಾಗಿದ್ದೀನಿ ಅಂತ ಈಗಲೂ ಕೂಡ ಹೇಳ್ತಾ, ಅನನ್ಯ ಭಟ್ ನನ್ನ ಮಗಳು, ನಾನು ತೋರಿಸಿದ ಫೋಟೋ ನನ್ನ ಮಗಳದ್ದೇ, ಆಕೆಯ ಹುಡುಕಾಟವನ್ನ ನಾನು ಬಯಸ್ತಾ ಇದ್ದೀನಿ, ಆಕೆ ಸತ್ತಿದ್ದಾಳೆ ಅನ್ನೋದು ನನಗೆ ಖಚಿತ, ಆಕೆ ಅಸ್ಥಿಯನ್ನಾದ್ರೂ ಕೊಡಿ, ಇದು ನನ್ನ ವಾದ, ಇದನ್ನೇ ನಾನು ಮುಂದುವರಿಸ್ತೀನಿ, ಇದನ್ನೇ SIT ಯಲ್ಲಿ ಹೇಳ್ತೀನಿ ಅಂತ ಈಗಲೂ ಕೂಡ ಹೇಳ್ತಾರೆ. ಗಳಿಗೆಗೊಂದು ಗಂಟೆಗೊಂದು ಸುಜಾತಾ ಭಟ್ ಯಾಕೆ ಮಾತಾಡ್ತಾ ಇದ್ದಾರೆ? ಹೋಗಿ ಏನು ಪ್ರೂವ್ ಮಾಡಬೇಕು ಅದನ್ನು ನಾನು SIT ಮುಂದೆ ನಾನು ಇದು ಮಾಡ್ತೀನಿ. ಅಲ್ಲಲ್ಲ, ಈಗ ನನಗೆ ಅನನ್ಯ ಭಟ್ ಅನ್ನೋ ಮಗಳೇ ಇಲ್ಲ, ನಾನು ಜಮೀನಿನ ವಿಚಾರವಾಗಿ ಇದೊಂದು ಕಟ್ಟುಕತೆ ಕಟ್ಟಿರುವಂತ ಅನ್ನುವಂತ ಇಲ್ಲ 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 ಅದೆಲ್ಲ ರಾಂಗು. ನನ್ನನ್ನು ಬಲವಂತವಾಗಿ ಈ ಸ್ಟೇಟ್ಮೆಂಟನ್ನು ತಗೊಂಡು ಆ ಯೂಟ್ಯೂಬ್ ಚಾನಲ್ನವರು ನನ್ನನ್ನು ಇದು ಮಾಡಿರೋದು. ನನಗೆ ಈ ರೀತಿ ಮಾತಾಡ್ತಾರೆ, ಈ ರೀತಿ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನನಗೆ ಸ್ವಲ್ಪ ನಾನು ಟೆನ್ಷನಲ್ಲಿ ಇರ್ತೀನಿ, ಹಾಗಾಗಿ ದಯವಿಟ್ಟು ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ. ಅಲ್ಲ, ಮಟ್ಟಣ್ಣನವರು ಹೇಳ್ದಂಗೆ ನಾನು ಜಮೀನಿನ ವಿಚಾರವಾಗಿ ಈ ಕತೆ ಕಟ್ಟಿರುವಂತ ಅನ್ನುವಂತ ಮಾಹಿತಿ ಅವರು ನನ್ನನ್ನು ಹೇಳಿಸಿರೋದು. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಇಷ್ಟೇ, ನಾನು SITಗೆ ಹೋಗಬೇಕು, SITಯಲ್ಲಿ ಏನು ಮಾತಾಡಬೇಕು ಅದನ್ನು ನಾನು ಮಾತಾಡ್ತೀನಿ. SIT ಅವರಿಗೆ ಇವಾಗಲೂ ಕಾಲ್ ಮಾಡಿದ್ದೀನಿ, ಅವ್ರು ಹೇಳಿದ್ದಾರೆ 112ಗೆ ಕಾಲ್ ಮಾಡಿ ಪೊಲೀಸ್ ಪ್ರೊಟೆಕ್ಷನ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಅಲ್ಲ, ನಿಮಗೆ ಈ ಹೇಳಿಕೆ ಕೊಡ್ಲಿಕ್ಕೆ ಅವ್ರು ಒತ್ತಾಯಪೂರ್ವಕವಾಗಿ ನಿಮಗೆ ಕೊಡಿಸ್ಕೊಂಡಿದ್ದಾರೆ? ಹೌದು, ಹಾಂ, ಇದು ಸತ್ಯ ಅಷ್ಟೇ. ಅಂದ್ರೆ ನಿಮ್ಮ ಮಗಳು ಇದ್ದಾರೆ ಅಂತ ಇನ್ನೂ ವಾದ? ಹೌದು, ನನ್ನ ಮಗಳಿದ್ದಾಳೆ, ಸತ್ತು ಹೋಗಿದ್ದಾಳೆ. ಅಲ್ಲ, ನೀವು ಕಂಪ್ಲೇಂಟ್ ಕೊಟ್ಟಿರೋದು ನಿಜ ಅಂತ? ಹೌದು, ನಿಜ. ಇದು ಸುಜಾತಾ ಭಟ್ ಅವರು ಪಬ್ಲಿಕ್ ಟಿವಿ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಯಾರೋ ಒಬ್ಬರು ನನ್ನನ್ನು ಬೆದರಿಕೆ ಹಾಕಿ ಈ ಒಂದು ಸ್ಟೇಟ್ಮೆಂಟನ್ನು ಪಡೆದುಕೊಳ್ಳುವ ಕೆಲಸವನ್ನು ಮಾಡ್ಕೊಂಡಿದ್ದಾರೆ. ಆದರೆ ನಾನು ಈವರೆಗೂ ದೂರು ಕೊಟ್ಟಿದ್ದೇನೆ, ಆ ದೂರಿಗೆ ಬದ್ಧಳಾಗಿದ್ದೇನೆ. SIT ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ, ಅದರ ತನಿಖೆ ಎದುರಿಸಿ ಮುಂದೆ ನಾನು ಹೋಗಿ ಏನು ಪ್ರೂವ್ ಮಾಡಬೇಕು ಅದನ್ನು ನಾನು SIT ಮುಂದೆ ನಾನು ಇದು ಮಾಡ್ತೀನಿ. ಅಲ್ಲಲ್ಲ, ಈಗ ನನಗೆ ಅನನ್ಯ ಭಟ್ ಅನ್ನೋ ಮಗಳೇ ಇಲ್ಲ, ನಾನು ಜಮೀನಿನ ವಿಚಾರವಾಗಿ ಇದೊಂದು ಕಟ್ಟುಕತೆ ಕಟ್ಟಿರುವಂತ ಅನ್ನುವಂತ ಇಲ್ಲ 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 ಅದೆಲ್ಲ ರಾಂಗು. ನನ್ನನ್ನು ಬಲವಂತವಾಗಿ ಈ ಸ್ಟೇಟ್ಮೆಂಟನ್ನು ತಗೊಂಡು ಆ ಯೂಟ್ಯೂಬ್ ಚಾನಲ್ನವರು ನನ್ನನ್ನು ಇದು ಮಾಡಿರೋದು. ನನಗೆ ಈ ರೀತಿ ಮಾತಾಡ್ತಾರೆ, ಈ ರೀತಿ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನನಗೆ ಸ್ವಲ್ಪ ನಾನು ಟೆನ್ಷನಲ್ಲಿ ಇರ್ತೀನಿ, ಹಾಗಾಗಿ ದಯವಿಟ್ಟು ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ. ಅಲ್ಲ, ಮಟ್ಟಣ್ಣನವರು ಹೇಳ್ದಂಗೆ ನಾನು ಜಮೀನಿನ ವಿಚಾರವಾಗಿ ಈ ಕತೆ ಕಟ್ಟಿರುವಂತ ಅನ್ನುವಂತ ಮಾಹಿತಿ ಅವರು ನನ್ನನ್ನು ಹೇಳಿಸಿರೋದು. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಇಷ್ಟೇ, ನಾನು SITಗೆ ಹೋಗಬೇಕು, SITಯಲ್ಲಿ ಏನು ಮಾತಾಡಬೇಕು ಅದನ್ನು ನಾನು ಮಾತಾಡ್ತೀನಿ. SIT ಅವರಿಗೆ ಇವಾಗಲೂ ಕಾಲ್ ಮಾಡಿದ್ದೀನಿ, ಅವ್ರು ಹೇಳಿದ್ದಾರೆ 112ಗೆ ಕಾಲ್ ಮಾಡಿ ಪೊಲೀಸ್ ಪ್ರೊಟೆಕ್ಷನ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಅಲ್ಲ, ನಿಮಗೆ ಈ ಹೇಳಿಕೆ ಕೊಡ್ಲಿಕ್ಕೆ ಅವ್ರು ಒತ್ತಾಯಪೂರ್ವಕವಾಗಿ ನಿಮಗೆ ಕೊಡಿಸ್ಕೊಂಡಿದ್ದಾರೆ? ಹೌದು, ಹಾಂ, ಇದು ಸತ್ಯ ಅಷ್ಟೇ. ಅಂದ್ರೆ ನಿಮ್ಮ ಮಗಳು ಇದ್ದಾರೆ ಅಂತ ಇನ್ನೂ ವಾದ? ಹೌದು, ನನ್ನ ಮಗಳಿದ್ದಾಳೆ, ಸತ್ತು ಹೋಗಿದ್ದಾಳೆ. ಅಲ್ಲ, ನೀವು ಕಂಪ್ಲೇಂಟ್ ಕೊಟ್ಟಿರೋದು ನಿಜ ಅಂತ? ಹೌದು, ನಿಜ. ಇದು ಸುಜಾತಾ ಭಟ್ ಅವರು ಪಬ್ಲಿಕ್. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ಸುಜಾತಾ ಭಟ್ ಯಾಕೆ ಈ ರೀತಿಯಾಗಿ, ಯಾವ ಟೆನ್ಷನ್, ಒತ್ತಡಕ್ಕೆ ಒಳಗಾಗಿದ್ದಾರೆ? ಗಂಟೆಗೊಂದು ಗಳಿಗೆಗೊಂದು ಯಾಕೆ ಮಾತಾಡ್ತಾ ಇದ್ದಾರೆ? ಏನಿರಬಹುದು ಇದರ ಉದ್ದೇಶ? ದಿವ್ಯಾ, ಸುಜಾತಾ ಭಟ್ ತನ್ನ ಮಗಳ ವಿರುದ್ಧವಾಗಿ ದೂರನ್ನು ಕೊಟ್ಟಿದ್ದೇನೆ ಅನ್ನುವಂಥ ಮಾತನ್ನು ಆರಂಭದಲ್ಲಿ ಹೇಳಿದರು. ಮಧ್ಯಾಹ್ನದ ನಂತರ ಒಂದು ಸಂದರ್ಶನವನ್ನು ಕೊಡುವಂಥ ಸಂದರ್ಭದಲ್ಲಿ ನನ್ನ ಮಗಳಿಲ್ಲ, ನಾನು ಉದ್ದೇಶಪೂರ್ವಕವಾಗಿ ಈ ಮಾತನ್ನು ಹೇಳಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಈಗ ಪಬ್ಲಿಕ್ ಟಿವಿ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ನನ್ನನ್ನು ಒತ್ತಾಯಪೂರ್ವಕವಾಗಿ ಕರೆದುಕೊಂಡು ಹೋಗಿ ಈ ಒಂದು ಹೇಳಿಕೆಯನ್ನು ಪಡೆದುಕೊಳ್ಳಲಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು. ಹಾಗಾಗಿ ಈಗಾಗಲೇ ಈ ಒಂದು ಪ್ರಕರಣದ ತನಿಖೆಗೆ SIT ಅಧಿಕಾರಿಗಳು ನೋಟಿಸನ್ನು ಕೊಟ್ಟಿದ್ದಾರೆ. ಆ ನೋಟಿಸ್ನಂತೆ SIT ಅಧಿಕಾರಿಗಳ ಮುಂದೆ ನಾನು ಕೊಟ್ಟಂಥ ದೂರಿಗೆ ಬದ್ಧಳಾಗಿದ್ದೇನೆ, ಅನನ್ಯ ಭಟ್ ನನ್ನ ಮಗಳು ಅನ್ನುವಂಥ ಸ್ಪಷ್ಟನೆ ಈಗಲೂ ಇದೆ. ಆದರೆ ನನಗೆ ಉದ್ದೇಶಪೂರ್ವಕವಾಗಿ ಬೆಳಿಗ್ಗೆ ಕಾರಿನಲ್ಲಿ ಕರೆದುಕೊಂಡು ಹೋಗಿ ಈ ರೀತಿ ಉಲ್ಟಾ ಹೇಳಿಕೆಯನ್ನು ಪಡೆದುಕೊಳ್ಳುವ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ನಾನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಕೊಟ್ಟಂಥ ದೂರಿಗೆ ಬದ್ಧಳಾಗಿದ್ದೇನೆ. ಆ ದೂರಿನಂತೆ ಈಗ SIT ಅಧಿಕಾರಿಗಳು ಕೇಳುವ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರವನ್ನು ಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು. ದಿವ್ಯಾ, ಓಕೆ, ಈ ನಡುವೆ ಏನಾದರೂ ಆಯ್ತಾ? ಈ ವಿಡಿಯೋ ಸ್ಟೇಟ್ಮೆಂಟನ್ನು ಕೊಟ್ಟ ನಂತರದಲ್ಲಿ ಆಕೆ ಯಾರನ್ನಾದರೂ ಸಂಪರ್ಕ ಮಾಡಿದ್ರಾ? ಯಾರಾದರೂ ಆಕೆಯನ್ನು ಬೆದರಿಸುವಂತಹ ಕೆಲಸಗಳಾಗಿದೆಯಾ?
ಯಾಕಂದ್ರೆ ಬಹಳಷ್ಟು ವಿಚಾರಗಳನ್ನ ಅವ್ರು ಮಾತಾಡ್ತಾರೆ. ಧರ್ಮಸ್ಥಳ ಅದನ್ನ ಜೈನ ಸಮುದಾಯಕ್ಕೆ ಕೊಟ್ಟಿದ್ರ ಬಗ್ಗೆ ತನಗಿರುವ ಕೋಪ, ತನ್ನ ಸಹಿ ಇಲ್ಲದೆ ಆಸ್ತಿಯನ್ನ ಅವರಿಗೆ ಕೊಟ್ಟಿದ್ರ ಬಗ್ಗೆ ಇರುವಂತಹ ಅಸಮಾಧಾನ, ಇದೆಲ್ಲವನ್ನು ಆಕೆ ಹೇಳಬೇಕಾದ್ರೆ ಅದನ್ನ ಯಾರು ಬಲವಂತವಾಗಿ ಹೇಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ದಿವ್ಯಾ, ಖಂಡಿತವಾಗ್ಲೂ ನಾವು ಅದನ್ನು ಕೂಡ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲಿಯೂ ಕೂಡ ನಾನು ಒತ್ತಾಯಪೂರ್ವಕವಾಗಿ ನನಗೆ ನನ್ನ ಹೇಳಿಕೆಯನ್ನು ಪಡೆದುಕೊಳ್ಳಾಗಿತ್ತೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಿರುವಂಥದ್ದು. ಜೊತೆಗೆ ನಾನು ಈಗಲೂ ಕೂಡ ನಾನು ಕೊಟ್ಟಂಥ ದೂರಿಗೆ ಬದ್ಧಳಾಗಿದ್ದೇನೆ. ನಾನು ಯಾವ ಆಸ್ತಿಯ ವಿಚಾರವನ್ನು ಇಟ್ಕೊಂಡು ಈ ರೀತಿ ಆರೋಪವನ್ನು ಮಾಡಿಲ್ಲ. ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನೇನು ದೂರನ್ನು ಕೊಟ್ಟಿದ್ದೇನೆ, ನನಗೆ ಅನನ್ಯ ಭಟ್ ಎನ್ನುವಂಥ ಒಬ್ಬಳು ಮಗಳಿದ್ದಾಳೆ, ಆ ಸಂಬಂಧಪಟ್ಟಂತೆ ನನಗಾಗಿರುವಂಥ ಅನ್ಯಾಯದ ಬಗ್ಗೆ ಏನು ದೂರು ಕೊಟ್ಟಿದ್ದೇನೆ ಆ ದೂರಿನಂತೆ ಬದ್ಧಳಾಗಿದೆ ಹೊರತು ಯಾವುದೇ ರೀತಿಯ ಉಲ್ಟಾ ಹೇಳಿಕೆಯನ್ನು ಕೊಡುವ ಕೆಲಸವನ್ನು ಮಾಡಿಲ್ಲ. ಆದರೆ ಮಧ್ಯಾಹ್ನ ಒತ್ತಾಯಪೂರ್ವಕವಾಗಿ ನನಗೆ ಕಾರಿನಲ್ಲಿ ಕರೆದುಕೊಂಡು ಹೋಗಿ ಉಲ್ಟಾ ಹೇಳಿಕೆಯನ್ನು ಪಡೆದುಕೊಳ್ಳುವ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ SIT ಅಧಿಕಾರಿಗಳು ನನಗೆ ನೋಟಿಸನ್ನು ಕೊಟ್ಟಿದ್ದು, ಈಗ ಮಂಗಳೂರಿಗೆ ಹೋಗಿ ಬೆಳಿಗ್ಗೆ SIT ಅಧಿಕಾರಿಗಳ ಮುಂದೆ ನನಗೆ ಆಗಿರುವಂಥ ಅನ್ಯಾಯದ ಬಗ್ಗೆ ಸ್ಟೇಟ್ಮೆಂಟನ್ನು ಮಾಡ್ತೇನೆ ಅನ್ನುವಂಥ ಮಾಹಿತಿಯನ್ನು ಈಗ ಮಾತಾಡ್ತಿರುವಂಥದ್ದು. ದಿವ್ಯಾ, ಓಕೆ ನಾಗೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಪೊಲೀಸರು ರೈಟ್ ನೌ ಆಕೆಗೆ ಪ್ರೊಟೆಕ್ಷನ್ ಅನ್ನ ಕೊಡಬೇಕು ಮತ್ತು ಆಕೆ ಏನು ಒತ್ತಡದಲ್ಲಿದ್ದಾರೆ, ಯಾಕೆ ಈ ಹೇಳಿಕೆಯನ್ನ ಕೊಟ್ಟರು, ಮತ್ತೆ ಯಾಕೆ ಅದನ್ನ ಉಲ್ಟಾ ಹೊಡಿತಾ ಇದ್ದಾರೆ